ಬೀದರ್ ಜಿಲ್ಲೆಯಲ್ಲಿ ಮಳೆಯ ಆರ್ಭಟಕ್ಕೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾದಂತಾಗಿದೆ. ಸೇತುವೆ ದಾಟಲು ಹೋಗಿ ಕೊಚ್ಚಿಕೊಂಡು ಹೋದ ವೃದ್ಧನೊಬ್ಬರು. ಬರೂರು ಸೇತುವೆ ದಾಟಲು ಹೋಗಿ ವೃದ್ಧ ಪ್ರಭಾಕರ್ ರೆಡ್ಡಿ ನೀರು ಪಾಲಾಗಿದ್ದಾರೆ. ಸ್ಥಳೀಯರು ಬೇಡ ಅಂದ್ರೂ ಸಹಿತ ಸೇತುವೆ ಮೇಲಿಂದ ತೆರಳುತ್ತಿದ್ದಂತ ವೃದ್ಧ ಈಗ ನೀರು ಪಾಲಾಗಿದ್ದಾರೆ. ರಾಜ್ಯದ ಹಲವೆಡೆ ಮಳೆಯ ಆರ್ಭಟ ಜೋರಾಗಿದೆ. ಬೀದರ್ ಯಾದಗಿರಿಯಲ್ಲಿ ಹಲವು ಅವಾಂತರ ಸೃಷ್ಟಿಯಾಗ್ತಾ ಇದ್ದಾವೆ. ಬೀದರ್ ಜಿಲ್ಲೆಯಲ್ಲಿ ಮಳೆಯ ಆರ್ಭಟಕ್ಕೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಸೇತುವೆ ದಾಟಲು ಹೋಗಿ ವೃದ್ಧರೊಬ್ಬರು ಕೊಚ್ಚಿಕೊಂಡು ಹೋಗಿದ್ದಾರೆ. ಬರೂರು ಸೇತುವೆ ದಾಟಲು ಹೋಗಿ ವೃದ್ಧ ಪ್ರಭಾಕರ್ ರೆಡ್ಡಿ ಎಂಬಾತರು ನೀರು ಪಾಲಾಗಿದ್ದಾರೆ. ಗಮನಿಸಬಹುದು. ಸ್ಥಳೀಯರು ಬೇಡ ಅಂದ್ರೂ ಸಹಿತ ಸೇತುವೆ ಮೇಲಿಂದ ತೆರಳುತ್ತಿದ್ದಂತ ವೃದ್ಧ ಈಗ ನೀರು ಪಾಲಾಗಿದ್ದಾರೆ. ನೋಡುತ್ತಿದ್ದಲೇ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ ಪ್ರಭಾಕರ್ ರೆಡ್ಡಿ. ಸ್ಥಳೀಯರು ಬೇಡ ಅಂದ್ರೂ ಸಹಿತ ಆ ವೃದ್ಧ ಆ ಬ್ರಿಡ್ಜ್ ದಾಟಲು ಹೇಗೆ ಹೋಗ್ತಿದ್ದಾರೆ ನೋಡಿ. ಈಗ ಸೇತುವೆ ದಾಟಲು ಹೋಗಿ ನೀರು ಪಾಲಾಗಿದ್ದಾರೆ ಆ ವೃದ್ಧ. फतरे नहीं है, 2-3 जगह वहाँ फतरे नहीं है जी वहाँ पे। अब क्या बोला उनको, इतने जने बोले तो ऐसा आदमी हिंदी के बोलते नोड़े। वहाँ ब्रिज खत्म है टोटल। बर्तड़े वहाँ लगा ಸ್ಥಳೀಯರು ಬೇಡ ಬೇಡ ಅಂದ್ರೂ ಸಹಿತ ಆ ವೃದ್ಧ ಸೇತುವೆ ದಾಟಲು ಹೋಗಿ ಈಗ ನೀರು ಪಾಲಾಗಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಸ್ಥಳೀಯರು ಎಷ್ಟು ಹೇಳ್ತಿದ್ದಾರೆ ಬೇಡ ಹೋಗಬೇಡ ಇದನ್ನ ದಾಟಬೇಡ ನೀರಂತ, ಆದರೂ ಸಹಿತ ಪ್ರಭಾಕರ್ ರೆಡ್ಡಿ ಅವರು ಹೇಳ್ದೆ ಕೇಳದೆ ಆ ಸೇತುವೆ ದಾಟಲು ಹೋಗಿ ಈಗ ನೀರು ಪಾಲಾಗಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಬೀದರ್ನಲ್ಲಿ ಮಳೆಯ ಆರ್ಭಟಕ್ಕೆ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ರಾಜ್ಯದ ಹಲವೆಡೆ ಈಗಾಗಲೇ ಮಳೆಯಾಗ್ತಿರುವಂಥದ್ದು, ಹೀಗಾಗಿ ಹಲವಾರು ಅವಾಂತರಗಳೇ ಸೃಷ್ಟಿಯಾಗ್ತಾ ಇದ್ದಾವೆ. ನೋಡುತ್ತಿದ್ದಲೇ ಪ್ರಭಾಕರ್ ರೆಡ್ಡಿ ಆ ವೃದ್ಧ ನೀರು ಪಾಲಾಗ್ತಾ ಇರೋದನ್ನ ನೀವು ನೋಡ್ಬೋದು. ಬೇಡ ಬೇಡ ಅಂದ್ರೂ ಸಹಿತ ಕೇಳ್ತಿಲ್ಲ ಆ ವೃದ್ಧ, ಈಗ ನೀರು ಪಾಲಾಗಿದ್ದಾರೆ. పట్టుకోవాలప్ప మునుగుతున్నాడు. అరే పట్టుకునే फतरे नहीं है, वहाँ फतरे नहीं है जी वहाँ पे।